ಮಂತ್ರಿಯವರು ಮುಸಲ್ಮಾನರು ಇನ್ಫಿಲ್ಟ್ರೇಟರ್ಸ್ ಅಂತ ಹೇಳಿ, ನುಸುಲ್ಕೋರರು ಅಂತ ಹೇಳಿ, ಮತ್ತೆ ಮುಸಲ್ಮಾನರು ಬಹಳ ಮಕ್ಕಳು ಮಾಡ್ತಾರೆ ಅಂತ ಹೇಳಿ ಮುಸಲ್ಮಾನರನ್ನ ಒಂದು ರೀತಿಯ ಒಂದು ತಾರತಮ್ಯದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆ ಮೀಸಲಾತಿ ವಿಚಾರದಲ್ಲಿ ನನ್ನ ಜೀವ ಇರೋವರೆಗೂ ನಾನು ಮುಸಲ್ಮಾನರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲ್ಲ. ಮೀಸಲಾತಿ ಏನು ಪ್ರಾತಿನಿಧ್ಯ, SC ST OBC ಸೇರ್ಬೇಕಾಗಿರೋ ಮೀಸಲಾತಿನ ಮುಸಲ್ಮಾನರು ಕೊಡಲ್ಲ. SC SC OBCಗೂ ಮೀಸಲಾತಿ ಬೇಕು, ಮುಸಲ್ಮಾನರಿಗೂ ಪ್ರಾತಿನಿಧ್ಯ ಬೇಕು. ಪ್ರಾತಿನಿಧ್ಯ ಎಲ್ಲಾ ಜನಾಂಗದವರಿಗೆ ಸಿಗ್ಬೇಕು, ಬ್ರಾಹ್ಮಣರಿಗೂ ಪ್ರಾತಿನಿಧ್ಯ ಇರಬೇಕು. ಅವರು 3% ಇದೆ, 3% ಕೊಡಿ. ಮುಸಲ್ಮಾನರು 14% ಇವರಿಂದ ಕಿತ್ತು ಅವರು ಕೊಡೋದು, ಇದೆಲ್ಲ ಕಿತ್ತು. ನಿಮಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಗಂಧಗಾಡಿ ಗೊತ್ತಿಲ್ಲ ಪ್ರಧಾನಮಂತ್ರಿ ಅವರೇ. ನಮಗೇನು ಒಂದು ಸಾಂವಿಧಾನಿಕ ಒಂದು ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ. ಮೊದಲನೇ ಮತ್ತು ಎರಡನೇ ಹಂತದ ಚುನಾವಣೆ ಏನಾಗಿದೆ, ಅದರಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಅನ್ನುವಂತಹ ಸಮೀಕ್ಷೆ ಬರ್ತಾ ಇದೆ. ಯಾವಾಗ ಬಿಜೆಪಿ ಸೋಲಾಗುತ್ತೆ ಅನ್ನುವಂತಹ ಒಂದು ಸೂಚನೆ ಪ್ರಧಾನಮಂತ್ರಿ ಮೋದಿಗೆ ಸಿಕ್ಕಿದೆ, ಅವರು ಅಕ್ಷರಶಃ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ. ಅವರ ಭಾಷಣಗಳು, ಅವರ ಮಾತುಗಳು, ಮತ್ತೆ ಒಬ್ಬ ಪ್ರಧಾನಮಂತ್ರಿಯಾಗಿ ಒಂದು ದೇಶದ ಜನಸಮುದಾಯದ ವಿರುದ್ಧ ಮಾತಾಡುವಂಥದ್ದು, ಮುಸಲ್ಮಾನರನ್ನ ನುಸುಳುಕೋರರು ಅಂತ ಕರೆಯುವಂಥದ್ದು, ಮತ್ತೆ ಹಿಂದೂಗಳ ಮಾಂಗಲ್ಯವನ್ನು ಮಂಗಲಸೂತ್ರವನ್ನು ಕಿತ್ತು ಕೊಡ್ತಾರೆ ಅನ್ನುವಂಥದ್ದು, ಮತ್ತೆ ಇಡೀ ದೇಶದ ಸಮಸ್ತ ಆಸ್ತಿಯನ್ನು ಮುಸಲ್ಮಾನರು ಕೊಟ್ಕೊಡ್ತಾರೆ ಅಂತ ಹೇಳುವಂಥದ್ದು. ಒಬ್ಬ ಪ್ರಧಾನಿ ಇನ್ನೊಬ್ಬ ಪ್ರಧಾನ ಮಂತ್ರಿಯ ಮಾತುಗಳನ್ನ ತಿರ್ಚಿ ಒಬ್ಬ ಯಕಶ್ಚಿತ್ ವಾಟ್ಸಪ್ ಟ್ರೋಲರ್ ಲೆವೆಲ್ಗೆ ಹಿಡಿದು ಮಾತಾಡುವಂಥದ್ದು ನನ್ನ ದೇಶದ ಇತಿಹಾಸದಲ್ಲಿ ನಾನು ಯಾವತ್ತೂ ನೋಡಲಿಲ್ಲ. ಒಬ್ಬ ಪ್ರಧಾನಮಂತ್ರಿಯಾಗಿ ಎಷ್ಟು ಪ್ರಬುದ್ಧತೆಯಿಂದ ಮತ್ತು ಜವಾಬ್ದಾರಿಯುತವಾಗಿ ಮಾತಾಡಬೇಕಾಗಿತ್ತೋ ಅಷ್ಟು ಪ್ರಬುದ್ಧತೆಯಿಂದ ಮತ್ತು ಜವಾಬ್ದಾರಿತನದಿಂದ ಮಾತಾಡದೇ ಇರತಕ್ಕಂಥದ್ದು ಬಹುಶಃ ಈ ದೇಶದ ದುರಂತ. ಯಾಕಂತ ಹೇಳಿದ್ರೆ ಅನೇಕ ಬಾರಿ ಪ್ರಧಾನಮಂತ್ರಿಗಳು ಒಬ್ಬ ಪ್ರಧಾನಮಂತ್ರಿಗಿಂತ ಈ ಬಹುಶಃ ಈ ಸಾಧಾರಣ ಮನುಷ್ಯ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡೋದು ನೋಡಿದಾಗ ಅಸಹ್ಯ ಅನ್ಸುತ್ತೆ. ಸರ್, ಪ್ರಧಾನಿ ಅವ್ರಿಗೆ ಈ ದೇಶದ ಅಭಿವೃದ್ಧಿ ಬಗ್ಗೆ, ಹಸುವಿನ ಬಗ್ಗೆ, ಬಡತನದ ಬಗ್ಗೆ, ನಿರುದ್ಯೋಗದ ಬಗ್ಗೆ ಮತ್ತು ಸಮಾನತೆ ಬಗ್ಗೆ ಇದು ಯಾವುದೋ ಅವ್ರ ಕನಸಲ್ಲ. ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ಬೇರೆ ಯಾವ್ದಾದ್ರು ತಿರುಗೇಡಿ ವಿಚಾರಗಳನ್ನ ಆಧಾರವಾಗಿ ಇಟ್ಕೊಂಡು ರಾಜಕಾರಣವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾರು ಎಷ್ಟು ತೆರಿಗೆ ಕಟ್ತಾ ಇದ್ರೆ, ಯಾವ್ದ್ರಲ್ಲಿ ಎಷ್ಟು ಬರ್ತಾ ಇದೆ ಅಂತ ಹೇಳೋದು ಗೊತ್ತಿಲ್ಲ. ಸುದೀರ್ಘ 75 ವರ್ಷದಿಂದ ಈ ದೇಶದಲ್ಲಿ ಕಟ್ಕೊಂಡು ಬಂದಂತವ ಸಂಪತ್ತುಗಳನ್ನ, ಫ್ಯಾಕ್ಟರಿಗಳನ್ನ, ಉದ್ಯಮಗಳನ್ನ, ಸಾರ್ವಜನಿಕ ಉದ್ಯೋಗಗಳನ್ನ ಖಾಸಗಿಯವರು ಮಾರಾಟ ಮಾಡೋ ಭರಾಟೆನಲ್ಲಿ ಇರೋರಿಗೆ ಇದೆಲ್ಲ ಹೆಂಗ್ ಬರ್ತದೆ? ಮುಸ್ಲಿಮ್ಸ್ ಅವರು ಇವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡೋದು ಒಂದು ಅಡ್ಮಿನಿಸ್ಟ್ರೇಟಿವ್. ಈ ದೇಶದ ಒಂದು ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ಈ ದೇಶನ ಏನ್ ರೂಲ್ ಮಾಡ್ತೀಯ? ಕೆಲವು ವರ್ಷಗಳಿಂದ ಪ್ರಧಾನಮಂತ್ರಿ ಮೋದಿ ಅವರು ಮುಸಲ್ಮಾನ್ ವಿರುದ್ಧ ಮಾತು ಹೇಳಿರ್ಲಿಲ್ಲ, ಒಂಥರ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ರು. ಎಲ್ಲೂ ಕೂಡ ನೇರವಾಗಿ ಮಾತಾಡಲಿಲ್ಲ. ಅದರ ಮೊದಲನೇ ವೋಟಿಂಗ್ ದಿನ ಆದ್ಮೇಲೆ ಮುಸಲ್ಕೋರು ಮತ್ತೆ ಅವ್ರ ಮಕ್ಕಳು ಜಾಸ್ತಿ ಮಾಡ್ತಾರೆ ಅಂತ ತಾರತಮ್ಯ ಹಾಕಿರೋದು, ಇದು ಒಂದು ಅವರ ನಿಜ ರೂಪ ಏನೋ ಒಂದ್ ಕಡೆ ಆಚೆ ಬರ್ತಾ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಅಥವಾ ಅವರು ಒಂದು ರೀತಿ ಈ ಮುಸಲ್ಮಾನರ ದ್ವೇಷ ಕಾದಷ್ಟು ಅವ್ರಿಗೆ ಮತ ಜಾಸ್ತಿ ಬೀಳತ್ತೆ ಅನ್ನೋ ಒಂದು ಪೊಲಿಟಿಕಲ್ ಗಿಮಿಕ್ಕು ಮತ್ತೆ ನಿಜ ರೂಪ ಎರಡೂ ಸೇರಿ ಬರ್ತಾ ಇದೆಯಾ ಅನ್ನೋದು ನಮಗೆ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಇದನ್ನ ನಾವು ಖಂಡಿಸಲೇಬೇಕು. ನಾನು ಕೂಡ ಹಾಕಿದ್ದೀನಿ, ಎಲೆಕ್ಷನ್ ಕಮಿಷನ್ ಇದನ್ನು ಗಂಭೀರವಾಗಿ ತಗೊಂಡು